ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ. ಮರೆಯುವುದುಂಟೆ ಮೈಸೂರು ದೊರೆಯ? ಸರಿಯಾಗಿ 627 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಶಕ 1399ರಲ್ಲಿ ಯದುರಾಯರು ಮೈಸೂರು ಒಡೆಯರ್ ಸಂಸ್ಥಾನ ಸ್ಥಾಪಿಸಿದರು. ಈ ಅವಧಿಯಲ್ಲಿ 25 ರಾಜರು ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಕ್ರಿಯೆಗಳ ಅಡಿಪಾಯದ ಮೇಲೆ ಸಮೃದ್ಧವಾದ, ಸಮರ್ಪಕವಾದ ರಾಜ್ಯಭಾರ ನಡೆಸಿದ್ದಾರೆ. ಈ ಪೈಕಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ 24ನೇ ರಾಜರಾಗಿ ಮೈಸೂರಿನಲ್ಲಿದ್ದ 2 ಕಲ್ಲಿನ ಕೋಟೆ ಬಲಪಡಿಸಿ ಇಂದು ನಾವು ಕಾಣುತ್ತಿರುವ ಮೈಸೂರು ನಗರದಲ್ಲಿ ರಾಜರಾಗಿ ಉನ್ನತ ಮಟ್ಟದ ರಾಜ್ಯಭಾರ ನಡೆಸಿದರು. ಇಂದಿಗೆ 142 ವರ್ಷಗಳ ಹಿಂದೆ ಯಾವುದೇ ಯುದ್ಧ ಮಾಡದೆ ಸಂಸ್ಥಾನದಲ್ಲಿ ಸಾಂಸ್ಕೃತಿಕ, ಸಾಮಾಜಿಕ, ಹಿಂದುಳಿದವರ ಏಳಿಗೆ, ವಿದ್ಯಾಕ್ಷೇತ್ರ, ನೀರಾವರಿ ಯೋಜನೆಗಳು ಹಾಗೂ ಹೆಣ್ಣು ಮಕ್ಕಳ ವಿದ್ಯೆ ಮತ್ತು ರಕ್ಷಣೆಯ ಕ್ರಾಂತಿ ಉಂಟು ಮಾಡಿದ ಮತ್ತು ಮಹಾತ್ಮ ಗಾಂಧಿ ಅವರಿಂದ ರಾಜಶ್ರೀ ಎಂದು ಕರೆಸಿಕೊಂಡವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿಯವರು ಕ್ರಿಸ್ತಶಕ 1884ರ ಜೂನ್ 4ರಂದು 10ನೇ ಚಾಮರಾಜ ಒಡೆಯರ್ ಮತ್ತು ಕೆಂಪ ನಂಜಮ್ಮಣ್ಣಿ ವಾಣಿವಿಲಾಸ ಅವರ 3ನೇ ಮಗನಾಗಿ ಜನಿಸಿದರು. ಅವರಿಗೆ ಜಯಲಕ್ಷ್ಮಮ್ಮಣ್ಣಿ, ಕೃಷ್ಣಾಜಮ್ಮಣ್ಣಿ ಎಂಬ 2 ಅಕ್ಕಂದಿರು ಮತ್ತು ಚೆಲುವಾಜ ಅಮ್ಮಣ್ಣಿ ಎಂಬ ತಂಗಿ ಹಾಗೂ ಕಂಠೀರವ ನರಸಿಂಹರಾಜ ಒಡೆಯರ್ ಎಂಬ ಕಿರಿಯ ಸಹೋದರರಿದ್ದರು. ಅವರ 6ನೇ ವಯಸ್ಸಿಗೆ ಶಾಸ್ತ್ರೋಕ್ತವಾಗಿ ಅಕ್ಷರಾಭ್ಯಾಸ ಪ್ರಾರಂಭವಾಗಿ ಕನ್ನಡ, ಇಂಗ್ಲಿಷ್, ಉರ್ದು ಭಾಷೆಗಳು, ವಿಜ್ಞಾನ, ಗಣಿತ, ಇತಿಹಾಸ, ಭೂಗೋಳ, ಸಂಗೀತ ಪಾಠಗಳನ್ನು ಹಾಗೂ ಕುದುರೆ ಸವಾರಿ ಇತ್ಯಾದಿಗಳನ್ನು ಚಿಕ್ಕ ವಯಸ್ಸಿನಲ್ಲೇ ಹೇಳಿಕೊಡಲಾಯಿತು. ತಂದೆಯ ಸಾವು 1894ರ ಡಿಸೆಂಬರ್ ತಿಂಗಳಲ್ಲಿ ಅವರ ತಂದೆ 10ನೇ ಚಾಮರಾಜ ಒಡೆಯರ್ ಅವರು ಡಿಪ್ತೀರಿಯಾ ಎಂಬ ಗಂಟಲು ಬೇನೆಯಿಂದ 31ನೇ ವಯಸ್ಸಿನಲ್ಲಿ ಕೋಲ್ಕತ್ತಾದಲ್ಲಿ ನಿಧನರಾದರು. ಅವರ ಸಮಾಧಿ ಕೋಲ್ಕತ್ತಾದ ಕಾಲಿಘಾಟ್ನಲ್ಲಿದೆ. ಆಗ ನಾಲ್ವಡಿ ಅವರಿಗೆ 10 ವರ್ಷ. ತಾಯಿ ರಾಜಮಾತೆ ಕೆಂಪ ನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ ಅವರನ್ನು ರೀಜೆಂಟ್ ಆಗಿ ನೇಮಿಸಿ ಕೆ ಶೇಷಾದ್ರಿ ಅಯ್ಯರನ್ನು ದಿವಾನರನ್ನಾಗಿ ಮುಂದುವರಿಸಲಾಯಿತು.
ಪಟ್ಟಾಭಿಷೇಕ, ಮದುವೆ, ವಿದ್ಯಾಭ್ಯಾಸ. ನಾಲ್ವಡಿ ಅವರ ಪಟ್ಟಾಭಿಷೇಕ 1895 ಫೆಬ್ರವರಿ 1 ನಡೆಯಿತು. 1900 ಜೂನ್ 6 ಅವರ ವಿವಾಹ ಕಾತೇವಾಡ ಸಂಸ್ಥಾನದ ರಾಣಾ ವಿನಯಸಿಂಹ ಅವರ ಪುತ್ರಿ ಪ್ರತಾಪಕುಮಾರಿ ದೇವಿ ಅವರೊಡನೆ ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ನಡೆಯಿತು. ಆಗ ಅವರಿಗೆ 16 ವರ್ಷ. ಅವರಿಗೆ ಒಳ್ಳೆಯ ಶಿಕ್ಷಣ ನೀಡಲು ಗುರುಗಳನ್ನು ತಾಯಿ ನೇಮಿಸಿದರು. ಭಾಷೆಗಳು, ವಿಜ್ಞಾನ ವಿಷಯಗಳನ್ನು ಪೂರ್ಣ ರಾಘವೇಂದ್ರ ರಾಯರು ಕಲಿಸಿದರೆ ಉತ್ತಮ ಮಾರ್ಗದರ್ಶನ ಹಾಗೂ ಇತರ ತರಬೇತಿ, ಶಿಸ್ತು ಹಾಗೂ ಸಮಯ ಪಾಲನೆಯನ್ನು IPS ಅಧಿಕಾರಿ SM ಫ್ರೇಜರ್ ಕಲಿಸಿದರು. ಅರಮನೆಯಲ್ಲಿ ನಡೆಯುತ್ತಿದ್ದ ಶಿಕ್ಷಣ ಮತ್ತು ತರಬೇತಿಗಳಲ್ಲಿ ಸಮಯ ಪಾಲನೆ ಆಗುತ್ತಿರಲಿಲ್ಲ. ಶಿಸ್ತಿನ ಸಿಪಾಯಿ ಆಗಿದ್ದ ಫ್ರೇಜರ್ ಅವರು ತರಬೇತಿ ನೀಡಲು ಅರಮನೆಯಿಂದ ಹೊರಗೆ ಶಾಲೆ ನಡೆಸಲು ನಾಲ್ವಡಿ ಅವರ ತಾಯಿಗೆ ಬೇಡಿಕೆ ಇಟ್ಟರು. ಏಕೆಂದರೆ ಬಾಲಕ ನಾಲ್ವಡಿಯವರನ್ನು ತರಬೇತಿ ಸಮಯದಲ್ಲಿ ತಾಯಿ ಮತ್ತು ಇತರರು ಹೊರಗೆ ಕರೆದು ತರಬೇತಿಗೆ ಅಡ್ಡಿಪಡಿಸುತ್ತಿದ್ದರು. ಮಹಾರಾಣಿಯವರು 1892 ನಜರ್ಬಾದ್ನಲ್ಲಿರುವ ವಸಂತ ಮಹಲ್ಗೆ ಶಾಲೆ ಸ್ಥಳಾಂತರಿಸಿ ರಾಯಲ್ ಸ್ಕೂಲ್ನಲ್ಲಿ ತರಬೇತಿಗೆ ಪೂರ್ಣ ಪ್ರಮಾಣದ ವ್ಯವಸ್ಥೆ ಮಾಡಿಕೊಟ್ಟರು. ಬೆಳಿಗ್ಗೆ 5ಕ್ಕೆ ಎದ್ದು ದೇವರ ಪೂಜೆ ಮುಗಿಸಿ ಸಂಗೀತ ಅಭ್ಯಾಸ, ಕುದುರೆ ಸವಾರಿ ಮುಗಿಸಿ 11ರಿಂದ ಸಂಜೆ 5ರವರೆಗೆ ಶಾಲೆಯಲ್ಲಿ ಸಹಪಾಠಿಗಳ ಜೊತೆ ಡ್ರಿಲ್, ಟೆನ್ನಿಸ್, ಕ್ರಿಕೆಟ್. ಇವರ ತಂದೆ ಬಹಳ ಒಳ್ಳೆಯ ಕ್ರಿಕೆಟ್ ಆಟಗಾರರಾಗಿದ್ದರು. ಪೋಲೋ, ಅಂಗಸಾಧನೆ, ಸಂಗೀತ, ಚಿತ್ರಕಲೆ, ವೀಣೆ ಇತ್ಯಾದಿಗಳನ್ನು ರಾತ್ರಿ 8 ಗಂಟೆಯವರೆಗೆ ಸಮರ್ಪಕವಾಗಿ ಕಲಿಯುತ್ತಿದ್ದರು. ಇವರ ತರಬೇತಿಗಳು ಹೇಗಿದ್ದವೆಂದರೆ 7ನೇ ವಯಸ್ಸಿನಲ್ಲೇ ಇಂಗ್ಲಿಷ್ ಭಾಷೆಯಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲವರಾಗಿದ್ದರು. ದೇಶ ವಿದೇಶಗಳಲ್ಲಿ ಪ್ರಯಾಣ ಮಾಡಿ ಹೆಚ್ಚಿನ ಅನುಭವ ಪಡೆದುಕೊಂಡರು. ಫ್ರೇಜರ್ ಅವರು ಅನೇಕ ಕಚೇರಿಗಳಿಗೆ, ಕೋರ್ಟುಗಳಿಗೆ ಕರೆದುಕೊಂಡು ಹೋಗಿ ಹೆಚ್ಚಿನ ಅನುಭವ ಪಡೆದುಕೊಳ್ಳುವಂತೆ ಬದ್ಧತೆ, ಶ್ರದ್ಧೆ, ಶಿಸ್ತು, ಸಮಯ ಪಾಲನೆ ಇತ್ಯಾದಿಗಳನ್ನು ಸಮರ್ಪಕವಾಗಿ ಕಲಿಸಿದರು. ಕಹಿ ಘಟನೆಗಳು. ಚಿಕ್ಕ ವಯಸ್ಸಿನಲ್ಲಿ ನಡೆದ ಹಲವಾರು ಕಹಿ ಘಟನೆಗಳು ನಾಲ್ವಡಿ ಅವರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿದವು. ದೂರದ ಕೋಲ್ಕತ್ತಾಕ್ಕೆ ಹೋಗಿದ್ದಾಗ 1894 ಡಿಸೆಂಬರ್ನಲ್ಲಿ ತಂದೆ ಮೃತಪಟ್ಟರು. 1897 ಫೆಬ್ರವರಿ 27 ಹಿರಿಯ ಅಕ್ಕ ಜಯಲಕ್ಷ್ಮಮ್ಮಣ್ಣಿಯವರ ಮದುವೆಯ 10ನೇ ದಿನದ ಬೀಗರ ಔತಣದ ಸಂದರ್ಭದಲ್ಲಿ ಮರದ ಅರಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಯಿತು. 2ನೇ ಅಕ್ಕನಿಗಾಗಿ ಕಟ್ಟಿಸುತ್ತಿದ್ದ ಕಾರಂಜಿ ಅರಮನೆಯಲ್ಲಿ ವಾಸವಿದ್ದ ಕೃಷ್ಣಾಜಮ್ಮಣ್ಣಿಯವರು ಕ್ಷಯರೋಗ ಪೀಡಿತರಾಗಿ ಸಾವನ್ನಪ್ಪಿದರು. ಅವರ 3 ಹೆಣ್ಣು ಮಕ್ಕಳು
14 ವರ್ಷದ ತ್ರಿಪುರ ಸುಂದರಿ ಚೆಲುವರಾಜಮ್ಮಣ್ಣಿ, 15 ವರ್ಷದ ಕೆಂಪ ನಂಜಮ್ಮಣ್ಣಿ ಮತ್ತು 15 ವರ್ಷದ ದೇವರಾಜಮ್ಮಣ್ಣಿ ಕೂಡ ಅದೇ ರೋಗದಿಂದ ಕೊನೆಯುಸಿರೆಳೆದರು. ಇದು ನಾಲ್ವಡಿಯವರಿಗಲ್ಲದೆ ಇಡೀ ಅರಮನೆಯ ಜನ ಮತ್ತು ಮೈಸೂರಿನ ಜನತೆ ಬಹಳ ದುಃಖ ತಂದಿತು. ಇದನ್ನು ಕಂಡ ಮೈಸೂರಿನ ಸುತ್ತಮುತ್ತಲ ಹಳ್ಳಿಯ ಜನ ರಾಜ ಮಹಾರಾಜರಿಗೆ ತಪ್ಪದ ಕಷ್ಟಗಳು ಹುಲು ಮಾನವರಾದ ನಮ್ಮದು ಯಾವ ಲೆಕ್ಕ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಇದೆಲ್ಲವನ್ನು ಚಿಕ್ಕಂದಿನಲ್ಲೇ ನೋಡಿದ್ದರ ಪರಿಣಾಮವಾಗಿ ಮಹಾರಾಜರು ಇಡೀ ದೇಶದಲ್ಲೇ ಮೊದಲ ಬಾರಿಗೆ 90 ಎಕರೆ ಪ್ರದೇಶದಲ್ಲಿ ಕ್ಷಯ ರೋಗಿಗಳಿಗಾಗಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿ ಉಚಿತ ಚಿಕಿತ್ಸೆ ವ್ಯವಸ್ಥೆ ಮಾಡಿ ಅದಕ್ಕೆ ತಮ್ಮ ಅಕ್ಕನ ಹೆಸರಿಟ್ಟಿದ್ದಾರೆ. ಅದೇ ಪ್ರಿನ್ಸೆಸ್ ಕೃಷ್ಣಾಜಮ್ಮಣ್ಣಿ TB ಆಸ್ಪತ್ರೆ. ಅದನ್ನು PK ಸ್ಯಾನಿಟೋರಿಯಂ ಎಂದು ಕರೆಯುತ್ತಾರೆ. ಈಗಲೂ ಅಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ. ಸಾಧನೆಗಳ ಬಗ್ಗೆ ತಿಳಿಯೋಣ. ನಾಲ್ವಡಿಯವರ 38 ವರ್ಷಗಳ ಅಂದರೆ 1902ರಿಂದ 1940 ಆಳ್ವಿಕೆಯ ಸಾಧನೆಗಳು ಬಹಳಷ್ಟಿವೆ. ಇವುಗಳಲ್ಲಿ ಪ್ರಮುಖವಾದ ಸಾಧನೆಗಳು ಇಂತಿವೆ. ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನೆಯ ಕೇಂದ್ರ ಸ್ಥಾಪನೆ, ಮೈಸೂರು ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿ ಸ್ಥಾಪನೆ, ಹೆರಾಲ್ಡ್ ಡುಗ್ಲಸ್ ರೈಸ್ BL ರೈಸ್ ಅವರ ಮಗ ಮತ್ತು ಮಾರಿ ಕಣಿವೆ ಅಣೆಕಟ್ಟೆ ಕಟ್ಟಿದ ಇಂಜಿನಿಯರ್. ಅವರ ಮೂಲಕ ಪ್ರಥಮ ಬಾರಿಗೆ ಮೈಸೂರಿಗೆ ಜರ್ಮನಿಯಿಂದ ಕಾಂಕ್ರೀಟ್ ಕಂಬಗಳನ್ನು ತರಿಸಿ ಅರಣ್ಯದ ಮೂಲಕ KGFಗೆ ವಿದ್ಯುತ್ ಸರಬರಾಜು ಮಾಡಿಸಿದ್ದು ಅದರಲ್ಲಿ ಪ್ರಮುಖವಾದವು. ಅದಲ್ಲದೆ ಅರಣ್ಯದಲ್ಲಿ ಬೇಟೆಯಾಡುವುದನ್ನು 1905ರಲ್ಲಿ ನಿಷೇಧಿಸಿದ್ದು, ಮೈಸೂರಿಗೆ 1906ರಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದು, 1909ರಲ್ಲಿ ದೇವದಾಸಿ ಪದ್ಧತಿ ನಿಷೇಧಿಸಿದ್ದು, 1911ರಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕರ ಧೂಮಪಾನ ನಿಷೇಧಿಸಿದ್ದು, 1908ರಿಂದ 1930ರವರೆಗೆ ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಮಾಡಿಸಿದ್ದು, 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದ್ದು, 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪಿಸಿದ್ದು, 1916ರಲ್ಲಿ ಗಂಧದೆಣ್ಣೆ ಕಾರ್ಖಾನೆ ಸ್ಥಾಪಿಸಿದ್ದು, 1918ರಲ್ಲಿ ದೇಶದಲ್ಲೇ ಪ್ರಥಮ ಬಾರಿಗೆ ಹಿಂದುಳಿದವರ ಆಯೋಗ ರಚಿಸಿ ಲೆಸ್ಲಿ ಮಿಲ್ಲರನ್ನು ಅಧ್ಯಕ್ಷನನ್ನಾಗಿ ನೇಮಿಸಿದ್ದು, 1918ರಲ್ಲಿ ರೇಷ್ಮೆ ಕಾರ್ಖಾನೆ ಸ್ಥಾಪಿಸಿದ್ದು, 1921ರಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಆರಂಭಿಸಿದ್ದು, 1926ರಲ್ಲಿ ಅಗ್ರಿಕಲ್ಚರ್ ಲಿಸ್ಟ್ ರಿಲೀಸ್ ಆ್ಯಕ್ಟ್ ಜಾರಿಗೆ ತಂದಿದ್ದು, 1936ರಲ್ಲಿ ವೇಶ್ಯಾವೃತ್ತಿ ನಿಷೇಧ ಕಾನೂನು ಜಾರಿ ಮಾಡಿದ್ದು, 1937ರಲ್ಲಿ ಹರಗು ಮತ್ತು ಬಣ್ಣದ ಕಾರ್ಖಾನೆ ಸ್ಥಾಪಿಸಿದ್ದು ಅವರ ಇನ್ನೂ ಹಲವು ಪ್ರಮುಖ ಸಾಧನೆಗಳು. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಶ್ರೀರಂಗ TV ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.